ನಗರ ಜಿಲ್ಲೆಯ ಗತವೈಭವ ಸಾರ್ತಕ್ಕಂಥ ಹಂಪಿ ಉತ್ಸವದಲ್ಲಿ ಈ ಬಾರಿಯ ಉತ್ಸವದಲ್ಲಿ ಹಂಪಿಯ ಸ್ಮಾರಕಗಳನ್ನು ಆಗಸದಿಂದ ನೋಡುವಂಥ ಅವಕಾಶವನ್ನು ಇವತ್ತು ಜಿಲ್ಲಾಡಳಿತ ಕಲ್ಪಿಸಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಈಗ ಆಗಸದಲ್ಲಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ HR ಗವಿಯಪ್ಪನವರು ಹಾಗೂ ಜಿಲ್ಲಾಧಿಕಾರಿಯಾಗಿರ್ತ MS ದಿವಾಕರ್ ಅವರು ಜಂಟಿಯಾಗಿ ಒಂದು ಹೆಲಿಕಾಪ್ಟರ್ನಲ್ಲಿ ಹೋಗುವುದರ ಮೂಲಕ ಹಂಪಿ ಬೈ ಸ್ಕೈ ಅನ್ನುವಂಥ ಈ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ನೀಡಿರ್ತಕ್ಕಂಥದ್ದು ದೃಶ್ಯಾವಳಿಯಲ್ಲಿ ನೋಡ್ಬೋದು. 2 ಹೆಲಿಕಾಪ್ಟರ್ನ ಈಗ ಸಾರ್ವಜನಿಕರಿಗೆ ಹಂಪಿ ಬೈ ಸ್ಕೈಗೆ ಅವಕಾಶ ಮಾಡಿ ಕಟ್ಟಿರ್ತಕ್ಕಂಥದ್ದು. 3,999 ರೂಪಾಯಿ ಹಾಗೆ ಫೀಸನ್ನು ಕೂಡ ನಿಗದಿ ಮಾಡಿದೆ. ಆ ಒಂದು ಫೀಸನ್ನು ಕಟ್ಟಿ ಆ ಒಂದು ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಬೆಳೆಸಲಿಕ್ಕೆ ಇವತ್ತು ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಜನರು ಕೂಡ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಬೆಳೆಸಿ ಆಗಸದಿಂದ ಹಂಪಿಯಲ್ಲಿರ್ತಕ್ಕಂಥ ಸ್ಮಾರಕಗಳನ್ನು ಕಣ್ತುಂಬಿಕೊಳ್ಳಬೇಕಂತ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥದ್ದು ಇಲ್ಲಿ ದೃಶ್ಯಾವಳಿ ಕೂಡ ನೋಡ್ಬೋದು. ಚಿಕ್ಕ ಚಿಕ್ಕ ಮಕ್ಕಳು ಸಹ ಹೆಲಿಕಾಪ್ಟರ್ನ ನೋಡ್ಬೇಕಂತ ಈಗ ಸಾಕಷ್ಟು ಕಾತುರದಿಂದ ಇಲ್ಲಿ ನಿಂತಿರ್ತಕ್ಕಂಥದ್ದು. ಈಗಾಗಲೇ ಸ್ಥಳೀಯ ಶಾಸಕರು ಅಂದ್ರೆ ವಿಜಯನಗರ ಶಾಸಕರಾಗಿರ್ತಕ್ಕಂಥ HR ಗವಿಯಪ್ಪನವರು ಹಾಗೂ ಜಿಲ್ಲಾಧಿಕಾರಿ MS ದಿವಾಕರ್ ಅವರು ಹೆಲಿಕಾಪ್ಟರ್ಗಳಿಗೆ ಪೂಜೆ ಸಲ್ಲಿಸೋದ್ರ ಮೂಲಕ ಅದರಲ್ಲಿ ಪ್ರಯಾಣ ಮಾಡಿ ಈಗ ಹಂಪಿಯ ಸ್ಮಾರಕಗಳನ್ನು ಆಗಸದಿಂದ ನೋಡುವಂತ ಕೆಲಸಕ್ಕೆ ಮುಂದಾಗೋದ್ರ ಮೂಲಕ ಈ ಒಂದು ಹಂಪಿ ಬೈ ಸ್ಕೈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಕ್ಕಂಥದ್ದು. ಇನ್ನು 2 ದಿನಗಳ ಕಾಲಕ್ಕೆ ಈ ಒಂದು ಹಂಪಿ ಬೈ ಸ್ಕೈ ಅನ್ನುವಂಥ ಕಾರ್ಯಕ್ರಮ ಇರೋದ್ರಿಂದ ಸಾಕಷ್ಟು ಜನರು ಕೂಡ ಈಗ ಹೆಲಿಕಾಪ್ಟರ್ನಲ್ಲಿ ಹಂಪಿಯ ಸ್ಮಾರಕಗಳನ್ನು ವೀಕ್ಷಣೆ ಮಾಡುವಂಥ ಏನು ಸಾರ್ವಜನಿಕರಿದ್ದಾರೆ ಈ ಒಂದು ಹೆಲಿಕಾಪ್ಟರ್ ಏನು ಕಮಲಾಪುರದಲ್ಲಿರ್ತಕ್ಕಂಥ ಹೆಲಿಪ್ಯಾಡ್ಗೆ ಆಗಮಿಸಿ ಫೀಸನ್ನು ಕಟ್ಟಿ ಏನು ಹೆಲಿಕಾಪ್ಟರ್ನ ಒಂದು ಪ್ರಯಾಣವನ್ನು ಆನಂದಿಸುವ ವ್ಯವಸ್ಥೆಯನ್ನು ಕೂಡ ಈಗ ಜಿಲ್ಲಾಡಳಿತ ಕಲ್ಪಿಸಿರ್ತಕ್ಕಂತಹದ್ದು. ಎಲ್ಲರೂ ಕೂಡ ಆಗಮಿಸಿ ಒಂದು ಹೆಲಿಕಾಪ್ಟರ್ನ ಪ್ರಯಾಣ ಬೆಳೆಸಿ ಆನಂದದಿಂದ ಒಂದು ಹಂಪಿ ಉತ್ಸವದಲ್ಲಿ ಒಂದು ಏನು ಹಂಪಿ ಬೈ ಸ್ಕೈ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ಆನಂದಿಸಬಹುದಾಗಿದೆ. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಶಿವಾನಂದ ಸ್ಥಳಿ, ನ್ಯೂಸ್ ಫಸ್ಟ್, ವಿಜಯನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.